Good morning, students. In the previous class, we are learned that Anant wanted to go to the concert, but he did not able to go to the concert because he was suffering from cancer. But Anant was a talented boy. He was the best table tennis player in the school and the fastest runner. He was learning to play the sitar and was already able to compose his own tunes. But Anant's parents had high hopes in the miracle of modern science. They thought that he would be cured. Then he could talk and run again and hoped that he would become a great sitarist one day. But doctor said that take him to home, give him the things he likes, indulge him. Then Smita's mother said to Smita, you may go to concert with your father. But Smita did not want to go alone to the concert. So she cried with sad, knowing Anant had not many days to live and he did not able to go to the concert and he could not go anywhere with the Smita. So she was cried and she was upset. Then Aunt Sushila suggested a walk in the park. A walk in the park might make you feel better. Then Smita went to the park. Today, let's continue the lesson. Para number 8. In the park, people were walking, running, playing ball, doing yogic exercises, feeding the ducks, and eating roasted gram and peanuts. Smita felt alone in their midst. She was lost in her thoughts. Then Smita went to park. In that park, usually you see in the park, the people were walking, running, playing ball, doing yogic some exercises, and feeding the ducks. ಫೀಡಿಂಗ್ ದ ಡಕ್ಸ್ ಅಂತ ಹೇಳಿದ್ರೆ ಡಕ್ಸ್ ಅಂದರೆ ಬಾತುಕೋಳಿಗಳು ಅವೆಲ್ಲ ಇರುತ್ತಲ್ಲ ಅದಕ್ಕೆ ಫೀಡ್ ಮಾಡ್ತಕ್ಕಂಥದ್ದು. And eating roasted gram and peanuts. ಇಟ್ ಮೀನ್ಸ್ ಈಟಿಂಗ್ ರೋಸ್ಟೆಡ್ ಗ್ರಾಮ್ಸ್. ನೀವು ಪಾರ್ಕ್ಗಳಲ್ಲಿ ಅಲ್ಲೆಲ್ಲನೂ ಕೂಡ ನೋಡಿರ್ಬೋದು. ರೋಸ್ಟೆಡ್ ಗ್ರಾಮ್ಸ್ ಅಂದರೆ ಕಾಳುಗಳು ಆ ಥರದ್ದೆಲ್ಲ ಇಟ್ಟಿರ್ತಾರೆ. ಮತ್ತು ಪೀನಟ್ಸ್, ಶೇಂಗಾ ಎಲ್ಲ ಮಾರ್ತಾ ಇರ್ತಾರಲ್ವ, ಆ ಥರದನ್ನೆಲ್ಲ ಕೆಲವರು ಪಾರ್ಕಲ್ಲಿ ತೊಗೊಂಡು ತಿಂತಾಯಿದ್ರು. ಸ್ಮಿತಾ ಫೆಲ್ಟ್ ಅಲೋನ್ ಇನ್ ದೇರ್ ಮಿಡ್ಸ್. ಮಿಡ್ಸ್ ಮೀನ್ಸ್ ಮಿಡಲ್. ಮಿಡಲ್ ಅಂದರೆ ಮಧ್ಯದಲ್ಲಿ. ಅವರೆಲ್ಲರ ಮಧ್ಯೆ, ಆ ಪಾರ್ಕಲ್ಲಿ ಎಷ್ಟು ಜನ ಇದ್ದರು ಅವರೆಲ್ಲರ ಮಧ್ಯೆ ಶಿ ಫೆಲ್ಟ್ ಅಲೋನ್. ಶಿ ವಾಸ್ ಲಾಸ್ಟ್ ಇನ್ ಹರ್ ಥಾಟ್ಸ್. ಅವರು ತನ್ನ ಯೋಚನೆಗಳಲ್ಲೇ ಕಳೆದೋಗಿದ್ರು. ಸ್ಮಿತಾ ಅವ್ರ ಬ್ರದರ್ ಬಗ್ಗೆನೇ ಥಿಂಕ್ ಮಾಡ್ತಾಯಿದ್ರು ಅಂತ ಅರ್ಥ. ಓಕೆ, ನೆಕ್ಸ್ಟ್ 9th ಪ್ಯಾರಾ. ಸಡನ್ಲಿ ಎ ಡೇರಿಂಗ್ ಥಾಟ್ ಕೇಮ್ ಟು ಹರ್ ಆ್ಯಂಡ್ ಆ್ಯಸ್ ದ ಹರಿಡ್ ಆ್ಯಂಡ್ ಆ್ಯಸ್ ಶಿ ಹರಿಡ್ ಹೋಮ್ ಶಿ ಸೆಡ್ ಟು ಹರ್ ಸೆಲ್ಫ್, ವೈ ನಾಟ್, ದೇರ್ ಈಸ್ ನೋ ಆರ್ಮ್ ಟು ಇನ್ ಟ್ರೈಯಿಂಗ್ ಇಟ್. ಸಡನ್ಲಿ ಎ ಡೇರಿಂಗ್ ಥಾಟ್ ಕೇಮ್ ಟು ಹರ್. ಸಡನ್ಲಿ ಎ ಡೇರಿಂಗ್, ಡೇರ್ ಮೀನ್ಸ್ ಕರೇಜಿಯಸ್, ಧೈರ್ಯ ಅಲ್ವಾ. ಏನೋ ಒಂದು ಅವ್ರಿಗೆ ಪ್ಲ್ಯಾನ್ ಬಂದಿದೆ, ಏನೋ ಒಂದು ಯೋಚನೆ ಬಂದಿದೆ ಅವ್ರ ಮೈಂಡಲ್ಲಿ. ಸಡನ್ಲಿ ಎ ಡೇರಿಂಗ್ ಥಾಟ್ ಕೇಮ್ ಟು ಅವರ್ ಮೈಂಡ್. ಅವಳ ಮೈಂಡಲ್ಲಿ ಏನೋ ಒಂದು ಯೋಚನೆ ಬಂದಿದೆ, ಪ್ಲ್ಯಾನ್ ಬಂದಿದೆ. ಶಿ ಹರೀಡ್ ಹೋಮ್ ಶಿ ಸೆಡ್ ಟು ಹರ್ ಸೆಲ್ಫ್, ವೈ ನಾಟ್, ಯಾಕಾಗಬಾರ್ದು, ತನ್ನಷ್ಟು ತಾನೇ ಹೇಳ್ಕೊಳ್ತಿದ್ದಾರೆ, ಯಾಕಾಗಬಾರ್ದು, ವೈ ನಾಟ್, ದೇರ್ ಈಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್. ಆರ್ಮ್ ಅಂತ ಹೇಳಿದ್ರೆ ನೋವು ಮಾಡ್ತಕ್ಕಂಥದ್ದು ಅಥವಾ ತೊಂದರೆ ಕೊಡ್ತಕ್ಕಂಥದ್ದು ಯಾರಿಗಾದರೂ ಅಲ್ವಾ. ಹಾಗಾಗಿ ಇದನ್ನು ಟ್ರೈ ಮಾಡೋಣ. ಅವ್ರಿಗೇನು ಐಡಿಯಾ ಬಂದಿದೆಯಲ್ಲ, ಆ ಐಡಿಯಾ ಅಥವಾ ಪ್ಲ್ಯಾನನ್ನು ಟ್ರೈ ಮಾಡೋಣ. ಟು ಟ್ರೈಯಿಂಗ್ ದಟ್ ಪ್ಲ್ಯಾನ್, ಟು ಟ್ರೈಯಿಂಗ್ ದಟ್ ಐಡಿಯಾ, ದೇರ್ ಈಸ್ ನೋ ಆರ್ಮ್ ಇನ್
ಅಲ್ವಾ. ಅದರಲ್ಲಿ ಪ್ಲ್ಯಾನನ್ನು ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಿಂದ ಯಾರಿಗೂ ಏನು ತೊಂದರೆ ಆಗಲ್ಲ. ಯಾಕೆ ಮಾಡಬಾರ್ದು ಅದನ್ನು ಅಂತೇಳಿ ಅವ್ರಿಗೇನೋ ಒಂದು ಐಡಿಯಾ ಬಂದಿದೆ. ಓಕೆ, ನೆಕ್ಸ್ಟ್ ಗೊತ್ತಾಗುತ್ತೆ ಅವಳ ಪ್ಲ್ಯಾನ್ ಏನಾಗಿತ್ತು ಅಂತ ಹೇಳಿಬಿಟ್ಟು. ಇಟ್ ವುಡ್ ಬಿ ನೈಸ್ ಟು ಗೋ ಟು ದ ಕಾನ್ಸರ್ಟ್. ಐ ಡೋಂಟ್ ನೋ ವೆನ್ ವಿ ವಿಲ್ ಗೆಟ್ ಅನದರ್ ಆಪರ್ಚುನಿಟಿ ಟು ಹಿಯರ್ ಪಂಡಿತ್ ರವಿಶಂಕರ್. ಶಿ ಸೆಡ್ ಟು ಅವರ್ ಮದರ್ ಲೇಟರ್ ಆ್ಯಂಡ್ ಅವರ್ ಫಾದರ್ ಅಗ್ರಿ ಟು ಗೆಟ್ ದ ಟಿಕೆಟ್ಸ್. ನೋಡಿ, ಅವ್ರಿಗೇನೋ ಐಡಿಯಾ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಮದರ್ ಹತ್ರ ಹೋಗಿದ್ದಾರೆ. ಸ್ಮಿತಾ ಹೇಳ್ತಾ ಇದ್ದಾರೆ, ಐ ವುಡ್ ಬಿ ನೈಸ್ ಟು ಗೋ ಟು ದ ಕಾನ್ಸರ್ಟ್. ಶಿ ವಾಸ್ ರೆಡಿ ಟು ಗೋ ಟು ದ ಕಾನ್ಸರ್ಟ್. ಐ ಡೋಂಟ್ ನೋ ವೆನ್ ವಿ ವಿಲ್ ಗೆಟ್ ಅನದರ್ ಆಪರ್ಚುನಿಟಿ ಟು ಹಿಯರ್ ದ ಪಂಡಿತ್ ರವಿಶಂಕರ್ ಕಾನ್ಸರ್ಟ್. ಅಲ್ವಾ. ನೋಡಿ, ಪಂಡಿತ್ ರವಿಶಂಕರ್ ಕಾನ್ಸರ್ಟನ್ನು ಮತ್ತೆ ಕೇಳೋದಕ್ಕೆ ಈ ಆಪರ್ಚುನಿಟಿ, ಅವಕಾಶ ನಮಗೆ ಸಿಗುತ್ತೋ ಇಲ್ಲೋ, ಹಾಗಾಗಿ ನಾನು ಹೋಗ್ತೀನಿ ಅಂತೇಳಿ ಡಿಸೈಡ್ ಮಾಡಿದರು. ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ, ಶಿ ವಾಸ್ ನಾಟ್ ರೆಡಿ ಟು ಗೋ ಅಲೋನ್ ಟು ದ ಕಾನ್ಸರ್ಟ್. ಅವ್ರ ಬ್ರದರ್ ಬಿಟ್ಟು ಹೋಗೋಕೆ ಅವ್ರಿಗೆ ಇಷ್ಟ ಇರಲಿಲ್ಲ, ಒಬ್ಬರೇ ಹೋಗೋದಕ್ಕೆ ಇಷ್ಟ ಇರಲಿಲ್ಲ, ಅಳ್ತಾ ಇದ್ರು. ಆದರೆ ನಾವು ಶಿ ವಾಸ್ ರೆಡಿ ಟು ಗೋ ದ ಕಾನ್ಸರ್ಟ್ ಬಿಕಾಸ್ ಶಿ ಮೇಡ್ ಎ ಪ್ಲ್ಯಾನ್. ಅಲ್ವಾ, ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ರೆಡಿ ಇದ್ದಾರೆ ಹೋಗೋದಕ್ಕೆ. ಶಿ ಸೆಡ್ ಟು ಅವರ್ ಮದರ್ ಲೇಟರ್ ಆ್ಯಂಡ್ ಅವರ್ ಫಾದರ್ ಅಗ್ರೀಡ್ ಟು ಗೆಟ್ ದ ಟಿಕೆಟ್ಸ್. ಅಲ್ವಾ, ಅವ್ರ ಫಾದರು ಕೂಡ ಟಿಕೆಟ್ಸ್ ತೊಗೊಂಬರ್ತೀನಿ ಕಾನ್ಸರ್ಟಿಗೆ ಹೋಗೋಣ ಅಂತೇಳಿ ಒಪ್ಕೊಂಡಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. 10th ಪ್ಯಾರಾಗ್ರಾಫ್. ದ ನೆಕ್ಸ್ಟ್ ಡೇ ಆ್ಯಸ್ ಸ್ಮಿತಾ ಆ್ಯಂಡ್ ಅವರ್ ಫಾದರ್ ವರ್ ಲೀವಿಂಗ್ ಫಾರ್ ದ ಕಾನ್ಸರ್ಟ್, ಅವರ್ ಬ್ರದರ್ ಸ್ಮೈಲ್ಡ್ ಆ್ಯಂಡ್ ಸೆಡ್, ಎಂಜಾಯ್ ಯುವರ್ ಸೆಲ್ಫ್. ಅವರ್ ಬ್ರದರ್ ಸೆಡ್ ಟು ಸ್ಮಿತಾ, ಎಂಜಾಯ್ ಯುವರ್ ಸೆಲ್ಫ್. Though the words came out in painful gasps, lucky you. Okay, the next day, Smita and her father were leaving for the concert. They were ready to go to the concert. Her brother smiled. Her brother, here brother refers to Anant. Anant smiled and said, enjoy yourself. ಅಲ್ವಾ, ಎಂಜಾಯ್ ಮಾಡು ಅಂತ ವಿಶ್ ಮಾಡ್ತಾ ಇದ್ದಾರೆ. ಜೊತೆಗೆ ದೋ ದ ವರ್ಡ್ಸ್ ಕೇಮ್ ಔಟ್ ಇನ್ ಪೇನ್ಫುಲ್ ಗ್ಯಾಪ್ಸ್. ನೋಡಿ, ಎಂಜಾಯ್ ಯುವರ್ ಸೆಲ್ಫ್ ಅನ್ನೋದನ್ನು ಅವರು ಸಂತೋಷವಾಗಿ ಹೇಳ್ತಾ ಇಲ್ಲ, ಈ ಸೆಡ್ ವಿತ್ ಪೇನ್ಫುಲ್ ಅಲ್ವಾ, ತುಂಬ ನೋವಿಂದ ಹೇಳ್ತಾ ಇದ್ದಾರೆ. ಯಾಕೆ? ಬಿಕಾಸ್ ಈ ಡಿಡ್ ನಾಟ್ ಏಬಲ್ ಟು ಗೋ ಟು ದ ಕಾನ್ಸರ್ಟ್. ಈ ಆಲ್ಸೋ ಸೆಡ್ ಲಕ್ಕಿ ಯು. ಲಕ್ಕಿ ಯು, ಇಯರ್ ಯು ರೆಫರ್ಸ್ ಟು ಯಾರು ಇಲ್ಲಿ ಲಕ್ಕಿ? ಇಯರ್ ಯು ರೆಫರ್ಸ್ ಟು ಸ್ಮಿತಾ. ಅಲ್ವಾ, ಸ್ಮಿತಾ ನೀನು ತುಂಬ ಲಕ್ಕಿ, ನಿನಗೆ ಪಂಡಿತ್ ರವಿಶಂಕರ್ ಅವ್ರ ಕಾನ್ಸರ್ಟ್ ನೋಡೋದಕ್ಕೆ ಚಾನ್ಸ್ ಸಿಕ್ಕಿದೆ, ಯು ಆರ್ ಲಕ್ಕಿ ಅನ್ನೋ ಥರ ತುಂಬ ದುಃಖದಿಂದ, ನೋವಿನಿಂದ ಅನಂತ್ ಹೇಳ್ತಾ ಇದ್ದಾರೆ ಅವ್ರ ಸಿಸ್ಟರ್ಗೆ. ಓಕೆ, ನೆಕ್ಸ್ಟ್ 11th ಪ್ಯಾರಾ. ಸಿಟ್ಟಿಂಗ್ ಬಿಸೈಡ್ ಅವರ್ ಫಾದರ್ ಇನ್ ದ ಗ್ಯಾಲರಿ, ಸ್ಮಿತಾ ಹರ್ಡ್ ಆ್ಯಸ್ ಇನ್ ಎ ಡ್ರೀಮ್ ದ ಥಂಡರಿಂಗ್ ವೆಲ್ಕಮ್ ದ ಆಡಿಯನ್ಸ್ ಗೇವ್ ದ ಗ್ರೇಟ್ ಮಾಸ್ಟರ್. ದೆನ್ ದ ಫಸ್ಟ್ ನೋಟ್ಸ್ came over the air and Smita felt as if the gates of enchantment and wonder were opening. Alva, now we can see in the picture there was a concert of Pandit Ravishankar and beside him the tabla player was also there and sitar player was also there, and Smita and his father, Smita sitting beside her father. ಅಲ್ಲಿ ನಾವು ನೋಡ್ತಾ ಇದ್ವಿ, ಕಾನ್ಸರ್ಟ್ ಇದೆ, ನಡೀತಾ ಇದೆ, ಮತ್ತು ಆಡಿಯನ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ. ಸ್ಮಿತಾ ಅವ್ರ ತಂದೆ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ನಮಗೆ ಆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಸ್ಮಿತಾ ಹರ್ಡ್ ಹ್ಯಾಸ್ ಇನ್ ಎ ಡ್ರೀಮ್ ದ ಥಂಡರಿಂಗ್ ವೆಲ್ಕಮ್ ದ ಆಡಿಯನ್ಸ್ ಗೇವ್ ಟು ದ ಗ್ರೇಟ್ ಮಾಸ್ಟರ್. ಆ ಗ್ರೇಟ್ ಮಾಸ್ಟರ್ ಇಯರ್ ಯಾರು? ಎಸ್, ಪಂಡಿತ್ ರವಿಶಂಕರ್. ಆ ಗ್ರೇಟ್ ಮಾಸ್ಟರ್ಗೆ ಎಲ್ಲರೂ ಥಂಡರಿಂಗ್ ವೆಲ್ಕಮನ್ನು ಮಾಡ್ತಾ ಇದ್ದಾರೆ. ಥಂಡರಿಂಗ್ ವೆಲ್ಕಮ್, ಥಂಡರ್ ಮೀನ್ಸ್ ದ ಲೌಡ್ ನಾಯ್ಸ್ ಅಂತ. ಲೌಡ್ ನಾಯ್ಸ್ ಅಂತ ಹೇಳಿದ್ರೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಲ್ವಾ, ಅದ್ರ ಮೂಲಕ ಎಲ್ಲರೂ ಅವ್ರನ್ನ ವೆಲ್ಕಮ್ ಮಾಡಿದರು ಆ ಸ್ಟೇಜ್ ಮೇಲೆ. ದೆನ್ ದ ಫಸ್ಟ್ ನೋಟ್ಸ್ ಕೇಮ್ ಓವರ್ ದ ಏರ್. ಫಸ್ಟ್ ನೋಟ್ಸ್, ಫಸ್ಟ್ ಒಂದು ಅವ್ರೇನು ಸಿತಾರ್ ಪ್ಲೇ ಮಾಡ್ತಾ ಇದ್ದಾರೆ, ಆಗ ಫಸ್ಟ್ ನೋಟ್ಸ್ ಏನು ಆ ಒಂದು ಸೌಂಡ್ ಗಾಳಿಯಲ್ಲಿ ಬರ್ತಾ ಇದೆ. And Smita felt as if the gates of enchantment and wonder were opening. ಅಲ್ವಾ, ಎಂಚಾಂಟ್ಮೆಂಟ್ ಮೀನ್ಸ್ ಡಿಲೈಟ್ಫುಲ್. ಡಿಲೈಟ್ ಅಂತ ಹೇಳಿದ್ರೆ ತುಂಬ ಸಂತೋಷ ಅಂತ, ತುಂಬ ಒಂದು ಎಲ್ಲ ರೀತಿಯ ಒಂದು
ಎಂಚಾಂಟ್ಮೆಂಟ್ ಆಗಿರ್ಬೋದು, ಒಂಥರ ಅಟ್ರ್ಯಾಕ್ಷನು ಅಥವಾ ಒಂದು ರೀತಿ ಸಂತೋಷ ಮತ್ತು ವಂಡರ್ ಅಂದರೆ ಆಶ್ಚರ್ಯ ಅಲ್ವಾ. ಆ ಆಶ್ಚರ್ಯ ಎಲ್ಲ ಓಪನ್ ಆಗ್ತಿದೆ ಅಂದರೆ ಅಷ್ಟು ತುಂಬ ಹಿತವಾಗಿತ್ತು ಅದು ಕೇಳೋದಕ್ಕೆ, ಆ ಸೌಂಡ್ ಅನ್ನೋದು ಅರ್ಥವನ್ನು ಕೊಡುತ್ತೆ. ಹಾಗೆ ಸ್ಪೆಲ್ ಬಾಂಡ್. ಶಿ ಲಿಸನ್ ಟು ದ ಅನ್ಫೋಲ್ಡಿಂಗ್ ರಾಗಸ್, ದ ಸ್ಲೋ ಪ್ಲೇಂಟೇಟಿವ್ ನೋಟ್ಸ್, ದ ಫಾಸ್ಟ್ ಟ್ವಿಂಕ್ಲಿಂಗ್ ಒನ್ಸ್, ಬಟ್ ಆಲ್ ದ ವೈಲ್ the plan she had decided on the evening before remained firmly in her mind. Then she becomes spellbound ಅಂತ ಒಂದು ನೋಡಿದೆ ನೋಡಿ. ಸ್ಪೆಲ್ಬೌಂಡ್ ಮೀನ್ಸ್ ಚಾರ್ಮ್ ಅಂತ ಹೇಳಿದ್ರೆ ಒಂಥರ ಮಂತ್ರಮುಗ್ಧರಾಗೋದು. ಆ ಒಂದು ಸಿತಾರ್ ಪ್ಲೇಯಿಂಗನ್ನು ಕೇಳಿ ಮಂತ್ರಮುಗ್ಧಳಾಗ್ತಾ ಇದ್ದಾಳೆ ಅವಳು. ಶಿ ಬಿಕಮ್ ಅಟ್ರಾಕ್ಟೆಡ್, ಆಕರ್ಷಣೆಗೊಳಗಾಗ್ತಾ ಇದ್ದಾರೆ ಅವರು. ಹಾಗೆ ಶಿ ಲಿಸನ್ ಟು ದ ಅನ್ಫೋಲ್ಡಿಂಗ್ ರಾಗಾಸ್ ಅಂತ ಹೇಳಿದ್ರೆ ಫೋಲ್ಡಿಂಗ್, ಆಪೋಸಿಟ್ ವರ್ಡ್ ಅನ್ಫೋಲ್ಡ್ ಅಂತ ಹೇಳಿದ್ರೆ ಆ ರಾಗಗಳು ಏನು ಸ್ಪ್ರೆಡ್ ಆಗ್ತಾ ಇದೆ, ಆ ಗ್ಯಾಲರಿ ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಮತ್ತು ಆ ಒಂದು ರಾಗಗಳು ಏನು ಬರ್ತಿದೆ ಯಾವ ಥರ ನೋಡಿ, ದ ಸ್ಲೋ ಪ್ಲೇಂಟೇಟಿವ್ ನೋಟ್ಸ್ ಅಲ್ವಾ, ಕೆಲವೊಂದು ಸಾರಿ ತುಂಬ ಸ್ಲೋ ಆಗಿ ಬರ್ತಾ ಇದೆ. ಆ್ಯಂಡ್ ದ ಫಾಸ್ಟ್ ಟ್ವಿಂಕ್ಲಿಂಗ್ ಒನ್ಸ್, ಒಂದೊಂದ್ಸರಿ ಫಾಸ್ಟಾಗಿ ಅಂದರೆ ಧ್ವನಿಯಲ್ಲಿ ಆ ರಾಗಗಳಲ್ಲಿ ಏರಿಳಿತ ಇದೆ ಅಂತ ಅರ್ಥ. ಆ ಏರಿಳಿತಗಳಿಂದ ಏನು ರಾಗ ಬರ್ತಾ ಇದೆ ಅದಕ್ಕೆ ಮಂತ್ರಮುಗ್ಧಳಾಗಿದ್ದಾಳೆ ಯಾರು, ಸ್ಮಿತಾ. ಶಿ ಬಿಕಮ್ ಸ್ಪೆಲ್ ಬಾಂಡ್. ಬಟ್ ಆಲ್ ದ ವೈಲ್ she had decided on the evening before remained firmly in her mind. ನೋಡಿ, ಅವರು ಬರೀ ಕಾನ್ಸರ್ಟನ್ನು ಎಂಜಾಯ್ ಮಾಡ್ತಾ ಇದ್ದಾರಾ? ಕಾನ್ಸರ್ಟನ್ನು ಬರೀ ಎಂಜಾಯ್ ಮಾಡಿದ್ರಾ? ಇಲ್ಲ, ಅವ್ರು ಎಂಜಾಯ್ ಮಾಡೋದ್ರ ಜೊತೆಯಲ್ಲಿ ಸ್ಮಿತಾ ನೋಡಿ ಅವ್ರ ಮೈಂಡಲ್ಲಿ ಒಂದು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಲ್ವಾ. ಪ್ರೀವಿಯಸ್ ಡೇ ವೆನ್ ಶಿ ವಾಸ್ ವಾಕಿಂಗ್ ಇನ್ ದ ಪಾರ್ಕ್ ಶಿ ಮೇಡ್ ಎ ಪ್ಲ್ಯಾನ್ ಅಲ್ವಾ. ಅದು ಕೂಡ ಅವಳ ಮೈಂಡಲ್ಲಿದೆ ಅಲ್ವಾ, ಮೈಂಡಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದಾಳೆ ಜೊತೆಯಲ್ಲಿ. ಹಾಗಾಗಿ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಶಿ ಹರ್ಡ್ ಅನಂತ್ ವಾಯ್ಸ್ ಇನ್ ಎವ್ರಿ ಬೀಟ್ ಆಫ್ ದ ತಬಲಾ ಅಲ್ವಾ. ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅನ್ನೋ ಮಾತು ಅವ್ರ ಬ್ರದರ್ ಏನು ಹೇಳಿರ್ತಾರೆ ಅನಂತ್. ಶಿ ಹರ್ಡ್ ಅನಂತ್ ವಾಯ್ಸ್ ಇನ್ ಎವ್ರಿ ಬೀಟ್ ಆಫ್ ದ ತಬಲಾ. ಪ್ರತಿ ಸಾರಿನೂ ಆ ತಬಲಾ ನುಡಿಸ್ಬೇಕಾದ್ರೆ ಅದು ಅವ್ರ ಕಿವಿಗೆ ಬಡಿತಾ ಇತ್ತು, ಕಿವಿಯಲ್ಲಿ ಕೇಳಿಸ್ತಾ ಇತ್ತು ಅವ್ರ ಬ್ರದರ್ ಹೇಳಿದ ಮಾತು. ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತ ಏನು ಅವರು ಇದು ದುಃಖದಿಂದ ಹೇಳಿದರು, ಅದು ಅವಳ ಕಿವಿಯಲ್ಲಿ ಪದೇ ಪ್ರತಿ ಬೀಟಲ್ಲೂ ಕೂಡ, ಅಂದರೆ ಪ್ರತಿ ಸಾರಿ ತಬಲಾ ಬಾರಿಸಿದಾಗ ಆ ಬೀಟಲ್ಲಿ ಅನಂತ್ ವಾಯ್ಸೆ ಅವಳಿಗೆ ಕೇಳಿಸ್ತಾ ಇತ್ತು ಅಲ್ವಾ. ನೋಡಿ, ದ ತಬಲಾ ಅಂತಿದೆ ಅಲ್ಲಿ. ನನ್ನ ಲಾಸ್ಟ್ ಕ್ಲಾಸಲ್ಲೆಲ್ಲ ಹೇಳ್ತಾ ಇದ್ದೆ ದ ತಬಲಾ ಏನು, ಇಟ್ ಈಸ್ ಎ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನೇಮ್ ವಿ ಮಸ್ಟ್ ಯೂಸ್ ದ. ಓಕೆ, the concert came to an end and the audience gave the artist a standing ovation ಅಂತ ಹೇಳಿದ್ರೆ ಎಲ್ಲರೂ ನಿಂತ್ಕೊಂಡ್ಬಿಟ್ಟು ಅವರಿಗೆ ಒಂದು ಕ್ಲ್ಯಾಪಿಂಗನ್ನು ಕೊಡ್ತಕ್ಕಂಥದ್ದು ಅಲ್ವಾ. ಸ್ಟ್ಯಾಂಡಿಂಗ್ ಓವೇಷನ್ ಅಂತ ಹೇಳಿದ್ರೆ ನಿಂತ್ಕೊಂಡು ಅವರಿಗೆ ಚಪ್ಪಾಳೆಯನ್ನು ಕೊಡ್ತಕ್ಕಂಥದ್ದು. ಅಂದರೆ ಓವೇಷನ್ ಮೀನ್ಸ್ enthusiastic clapping by the audience who stand up from their seats as a sign of their appreciation. ಅಪ್ರಿಷಿಯೇಷನ್ ಅಂದರೆ ಒಂದು ರೀತಿ ಆರ್ಟಿಸ್ಟ್ಗಳನ್ನು ಹೊಗಳೋ ಥರ ಎಲ್ಲರೂ ನಿಂತ್ಕೊಂಡ್ಬಿಟ್ಟು ಚಪ್ಪಾಳೆಯನ್ನು ತಡ್ತಾ ಇದ್ದಾರೆ. ಅದಕ್ಕೆ ಸ್ಟ್ಯಾಂಡಿಂಗ್ ಓವೇಷನ್ ಅಂತ ಕರೀತಾರೆ. ದ ಕಾನ್ಸರ್ಟ್ ಕೇಮ್ ಟು ಆ್ಯನ್ ಎಂಡ್ ಅಲ್ವಾ, ಎಂಡ್ ಆಗಿದೆ ಕಾನ್ಸರ್ಟು. ಎಲ್ಲರೂ ನಿಂತ್ಕೊಂಡು ಆರ್ಟಿಸ್ಟ್ಗಳಿಗೆ ಚಪ್ಪಾಳೆಯನ್ನು ತಡ್ತಾ ಇದ್ದಾರೆ. ದೆನ್ ಎ ಲಾರ್ಜ್ ಮುಟ್ಯಾಶ್ಡ್ ಮ್ಯಾನ್ ಮೇಡ್ ಎ ಲಾಂಗ್ ಬೋರಿಂಗ್ ಸ್ಪೀಚ್. ದೆನ್ ಫಾಲೋಡ್ ದ ಪ್ರೆಸೆಂಟೇಷನ್ ಆಫ್ ಬೊಕೇಸ್. ದೆನ್ ಮೋರ್ ಅಪ್ಲಾಸ್ and the curtain came down. The people began to move towards the exits ಅಲ್ವಾ. ದ ಲಾರ್ಜ್ ಮುಟ್ಯಾಶ್ಡ್ ಮ್ಯಾನ್, ಆಗ ನೀವೆಲ್ಲ ನೋಡಿರ್ಬೋದು ಸಭೆ ಸಮಾರಂಭಗಳಲ್ಲಿ ವೆಲ್ಕಮ್ ಸ್ಪೀಚ್ ಇರುತ್ತೆ. ಲಾಸ್ಟಲ್ಲಿ ನಿಮಗೆಲ್ಲ ಗೊತ್ತಿದೆ ವಂದನಾರ್ಪಣೆ ಎಲ್ಲ ಮಾಡ್ತಾರಲ್ವ. ಆ ರೀತಿಯಾಗಿ ಮಾಡಬೇಕಾದ್ರೆ ಒಬ್ಬ ಮುಟ್ಯಾಶ್ಡ್ ಮ್ಯಾನ್ ಬಂದಿದ್ದಾರೆ ಅಲ್ಲಿ. ಮುಟ್ಯಾಶ್ಡ್ ಮೀನ್ಸ್
ದಪ್ಪ ಮೀಸೆ ಬಿಟ್ಕೊಂಡಿರ್ತಕ್ಕಂಥ ದೊಡ್ಡ ಮೀಸೆಯನ್ನು ಬಿಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಈ ಮೇಡ್ ಎ ಲಾಂಗ್ ಬೋರಿಂಗ್ ಸ್ಪೀಚ್, ಸ್ಟೇಜ್ ಮೇಲೆ ಬಂದು ಬೋರ್ ಆಗೋ ಥರ ಎಲ್ಲರಿಗೂ ಸ್ಪೀಚ್ ಮಾಡ್ತಾ ಇದ್ದಾರೆ. ದೆನ್ ಫಾಲೋಡ್ ದ ಪ್ರೆಸೆಂಟೇಷನ್ ಆಫ್ ಬೊಕೇಸ್ ಅಲ್ವಾ, ನಿಮಗೆ ಗೊತ್ತಿದೆ ಎಂಡಿಂಗಲ್ಲಿ ಎಲ್ಲರಿಗೂ ಹೂನಾರ ಹಾಕೋದು, ಬೊಕ್ಕೆಗಳನ್ನು ಕೊಡೋದು ಎಲ್ಲ ಮಾಡ್ತಾರಲ್ವ, ಆ ಥರ ಮಾಡ್ತಾ ಇದ್ದಾರೆ. ಬೊಕ್ಕೆಗಳನ್ನೆಲ್ಲ ಕೊಟ್ಟರು ಅವರಿಗೆ. ದೆನ್ ಮೋರ್ ಅಪ್ಲಾಸ್. ಅಪ್ಲಾಸ್ ಮೀನ್ಸ್ ಹೊಗಳಿಕೆ, ಅಪ್ರಿಷಿಯೇಷನ್. ಅವ್ರನ್ನ ಹೊಗಳ್ತಾ ಇದ್ದಾರೆ ಆರ್ಟಿಸ್ಟ್ಗಳನ್ನ. ಆ್ಯಂಡ್ ದ ಕರ್ಟೈನ್ ಕೇಮ್ ಡೌನ್ ಅಲ್ವಾ. ಅಪ್ಲಾಸ್ ಅಂದರೆ ಹೊಗಳಿಕೆ ಅಂತಲೂ ಅರ್ಥ ಕೊಡುತ್ತೆ, ಕ್ಲಾಪ್ಸ್ ಹಾಕೋದು ಅಂತಲೂ ಅರ್ಥ ಕೊಡುತ್ತೆ. ಓಕೆ, ಆ್ಯಂಡ್ ದ ಕರ್ಟೈನ್ ಕೇಮ್ ಡೌನ್ ಅಲ್ವಾ. ಅಧ್ಯಕ್ಷನ ಸ್ಟೇಜ್ ಮೇಲೆ ಕರ್ಟೈನು ಕೆಳಗಿಳಿತಾ ಇದೆ. ಅಲ್ಲಿ ಕರ್ಟೈನ್ ಕೆಳಗಿಳಿದಿದೆ ಅಂದರೆ ಅರ್ಥ ಅಲ್ಲಿಗೆ ಅದು ಕಾನ್ಸರ್ಟ್ ಕ್ಲೋಸ್ ಆಗಿದೆ, ಮುಗೀತು ಅಂತ ಹೇಳ್ಬಿಟ್ಟು. ದ ಪೀಪಲ್ ಬಿಗ್ಯಾನ್ ಟು ಮೂವ್ ಟುವರ್ಡ್ಸ್ ದ ಎಕ್ಸಿಟ್. ಎಕ್ಸಿಟ್ ಅಪೋಸಿಟ್ ವರ್ಡ್ ಎಂಟರ್. ಎಕ್ಸಿಟ್ ಎಂಟರ್ ಅಲ್ವಾ. ಓಕೆ ನೋಡಿ, ಅಲ್ಲಿಗೆ ಎಲ್ಲರೂ ಪೀಪಲ್, ಆಡಿಯನ್ಸ್ ಬಿಗ್ಯಾನ್ ಟು ಮೂವ್ ಟುವರ್ಡ್ಸ್ ದ ಎಕ್ಸಿಟ್ ಅಲ್ವಾ. ಅಲ್ಲಿ ಬಂದಿರ್ತಕ್ಕಂಥ ಜನ ಎಲ್ಲರೂ ಕೂಡ ಅವರು ಎಕ್ಸಿಟ್ ಕಡೆಗೆ ಅಂದರೆ ಹೊರಗೆ ಹೋಗ್ತಕ್ಕಂಥ ದಾರಿ ಏನಿರುತ್ತೆ ಆ ಕಡೆಗೆ ಮುಖ ಮಾಡಿಬಿಟ್ಟು ಎಲ್ಲರೂ ಹೊರಗೆ ಹೋಗ್ತಾ ಇದ್ದಾರೆ. ಓಕೆ, ಟುಡೇ ಐ ಸ್ಟಾಪ್ ಹಿಯರ್. ಹೋಮ್ವರ್ಕನ್ನು ನಿಮಗೆ ನೆಕ್ಸ್ಟ್ ಕಳಿಸ್ಕೊಡ್ತೀನಿ. ಇವತ್ತು ಇಲ್ಲಿವರೆಗೆ ಲೆಸನ್ನನ್ನು ನಾನು ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.